ಪ್ರಾಫಿಟ್ ಬಂದು 12 ಕೋಟಿ ರೂಪಾಯಿ ಅಂತೆ ಗುರು. ಅಯ್ಯೋ ಕೇಳಿ ಸೈಕ್ ಆಗೋಯ್ತು 12 ಕೋಟಿ ಅಂತ. ನಮಸ್ಕಾರ ನಮ್ಮ ಇನ್ಸ್ಟಾಗ್ರಾಮ್ ಇಂಟ್ರೋನೇ ಕೊಟ್ಬಿಡೋಣ. ನಮಸ್ಕಾರ ಕರ್ನಾಟಕ. ನಾವಿವತ್ತು ಆಚೆ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಸಂಡೇ ಎಲ್ಲರೂ ಹೋಗ್ತಾರೆ, ಬಟ್ ನಾನು ತುಂಬ ಆಚೆ ಹೋಗ್ದಲ್ಲೇ ಇರೋ ಕಾರಣ ವರ್ಕ್ ಫ್ರಮ್ ಹೋಮ್ ಬೇರೆ ಅಲ್ವಾ, ಮನೇಲೇ ಇರ್ತೀನಿ. ಹಾಗಾಗಿ ಇವತ್ತು ಆಚೆ ಹೋಗ್ತೀನಿ. ಒಂದು ವ್ಲಾಗ್ ಮಾಡೋಣ ಯೂಟ್ಯೂಬ್ಗೆ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೀನಿ. ಸೊ ಹೋಗ್ತಾ ಇರೋದು ಕಾರಲ್ಲಿ ನೋಡ್ಬೋದು. ಫಸ್ಟು ನಮ್ಮ ಊರಿಗೆ ಹೋಗಿ ನಮ್ಮ ಮಾವ ಮತ್ತು ಚಿಕ್ಕಮ್ಮನ ಕರ್ಕೊಂಡು ವಾಪಸ್ ಇಲ್ಲಿಗೆ ಬಂದು ಇಲ್ಲಿಂದ ಇನ್ನೊಂದು ಜಾಗಕ್ಕೆ ಹೋಗಬೇಕು. ಮಧುಗಿರಿ ಮುಂದೆ ಇದೆ, ಮಧುಗಿರಿಯಿಂದ ಗೌರಿಬಿದನೂರು ಹೋಗ್ತಾ ರೂಟಲ್ಲಿ ಲೆಫ್ಟಲ್ಲಿ. ಸೊ ಅದು ಬಂದು ಒಂದು ಫಾರ್ಮ್ ಹೌಸು. ನಮ್ಮ ಕಸಿನ್ಸ್ ಒಬ್ಬರು ತೊಗೊಂಡಿದ್ದಾರೆ, ಹಾಗಾಗಿ ಅಲ್ಲಿ ಪಾರ್ಟಿ ಇಟ್ಕೊಂಡವ್ರೆ. ಬರ್ತ್ಡೇ ಪಾರ್ಟಿನೂ ಇದೆ. ಸೊ ಹೋಗಿ ಬರ್ತ್ಡೇ ಪಾರ್ಟಿ ಮುಗಿಸ್ಕೊಂಡು ವಾಪಸ್ ಬಂದ್ಬಿಡೋದು. ದೇವಸ್ಥಾನಕ್ಕೆ ಬರ್ತಾ ಇದ್ದೀವಿ ಗಾಯ್ಸ್. ಆಂಜನೇಯ ದೇವಸ್ಥಾನ. ಎಲ್ಲರಿಗೂ ಒಳ್ಳೆಯದಾಗಲಿ. ಕೈ ಮುಗ್ದು ಉಂಡಿಗೆ ಹಾಕಿ ಎಲ್ಲೋದ್ರೂ ಹೋಗಿ ಬರುವುದು ಈ ಥರ. ಹಾಕ್ಸ್ಕೊಂಡು ಇವಾಗ ಹೊರಡೋದು. ತುಮಕೂರಿಗೆ ಹೋಗೋ ಪ್ಲ್ಯಾನ್ ಬೇರೆ ಇದೆ, ಹಾಗಾಗಿ ಡೀಸೆಲ್ ಸ್ವಲ್ಪ ಜಾಸ್ತಿನೇ ಹಾಕ್ಸ್ಬಿಡ್ತೀನಿ ಒಂದೇ ಸಲ, ಮತ್ತು ಅಗಲೆಲ್ಲ ಬರ್ತಾ ಇರಬೇಕು. ಸೊ ಇಲ್ಲಿ ನೋಡ್ಬೋದು ಕಾಫಿ ಬೀನ್ ಅಂತ ಹೇಳ್ಬಿಟ್ಟು ಒಂದು ಕೆಫೆ ಓಪನ್ ಆಗಿದೆ. ನಿನ್ನೆ ನಾನು ಆ್ಯಕ್ಚುಲಿ ಕಾಫಿ ಡೇಯಲ್ಲಿ ಕಾಫಿ ಕುಡಿದೆ, ಕೋಲ್ಡ್ ಕಾಫಿ. ಬಟ್ ಅಲ್ಲಿ ತುಂಬ ಜಾಸ್ತಿ 350 ಹಂಗೆ, ಇಲ್ಲಿ 150 ಆ ಥರ ಸಿಗುತ್ತಂತೆ. ಸೊ ಒಂದ್ಸಲ ಯಾವಾಗ ಟ್ರೈ ಮಾಡಬೇಕು. ಬಟ್ ಇವಾಗೆಲ್ಲ ಇನ್ನು ನೆಕ್ಸ್ಟ್ 6 ಮಂತ್ಸ್ ಮೇಲೆ ಟ್ರೈ ಮಾಡೋದು ಕಾಫಿ ಎಲ್ಲ. ಮನೆ ಹತ್ರ ಬಂದ್ವಿ. ಈ ಬ್ಯಾಗ್ ಒಂದು ತೊಗೊಂಡಿದ್ದೆ, ಅಮೆಝಾನಲ್ಲಿ ತರಿಸಿದ್ದೆ. ಫ್ಯಾಷನ್ ಅಂತ ಹೇಳ್ಬಿಟ್ಟು ಬರ್ತಿದ್ದೆ ಕಂಪ್ನಿ. ಲಾಕ್ ಕೂಡ ಇದೆ ಇದರಲ್ಲಿ, ಆರಾಮಾಗಿ ನನ್ನ ಟ್ಯಾಬು ಇಡ್ಸುತ್ತೆ. ಸೊ ಈ ಥರ ಕಾಣುತ್ತೆ. ಬಟ್ ಎಲ್ಲಾದರೂ ಟ್ರಾವೆಲ್ ಮಾಡೋರಿಗೆ ಅದಕ್ಕೆಲ್ಲ ಸೈಡ್ ಬ್ಯಾಗ್, ಒಂದು ಸ್ಲಿಂಗ್ ಬ್ಯಾಗ್ ಥರ ಬೇಕು ಬಾಯ್ಸ್ಗೆ ಅಂದರೆ. ನೋಡಿ ಟ್ರೈ ಮಾಡ್ಬೋದು, ಚೆನ್ನಾಗಿದೆ ನೋಡೋಕೆ. ಹಿಂಗೂ ಹಾಕೊಬೋದು, ಬೇಕಾದ್ರೆ ಹಿಂದಕ್ಕೆ ಹಾಕೋಬೋದು, ಇನ್ನು ಸ್ವಲ್ಪ ಹಿಂಗೆ ಕೆಳಕ್ಕೆ ಹಾಕೋಬೋದು. ಇಟ್ ಲುಕ್ಸ್ ಗುಡ್. ನೀವು ಯಾವ ಥರ ಹಾಕೊಂಡ್ರೆ ಇದರಲ್ಲಿ ಪಾಸ್ಪೋರ್ಟ್ಸು ಇವಾಗ ಏರ್ ಟ್ರಾವೆಲ್ ಮಾಡಬೇಕಾದ್ರೆ ಫ್ಲೈಟ್ಸಲ್ಲಿ ಆ ಟೈಮಲ್ಲೆಲ್ಲ ಆರಾಮಾಗಿ ತೊಗೊಂಡೋಗ್ಬೋದು, ಚೆನ್ನಾಗಿ. ಕಾರಣಾಂತರಗಳಿಂದ ಔಟ್ಫಿಟ್ ಚೇಂಜ್ ಆಯಿತು. ನಂದು ಬ್ಲಾಗ್ಸ್ ಎಲ್ಲ ಇನ್ಮೇಲೆ ಹಿಂಗೆ ಇರುತ್ತೆ ಗೈಸ್. ಜೋರಾಗಿ ಏನು ಮಾಡೋಕ್ಕೆ ಹೋಗಲ್ಲ, ಇಷ್ಟೇ ಚಿಕ್ಕದಾಗಿ ಮಾಡ್ತಾ ಇರ್ತೀನಿ. ನೋಡೋಣ, ದೊಡ್ಡದಾಗಿ ಮಾಡುವ ಸಮಯ ಬಂದರೆ ದೊಡ್ಡದಾಗಿ ಮಾಡುವ, ಇಲ್ಲಾಂದರೆ ಈ ಥರ ಚಿಕ್ಕದಾಗಿ ಮಾಡ್ತಾ ಇರೋಣ. ದೊಡ್ಡ ವ್ಲಾಗ್ಸ್ ಮಾಡಬೇಕಾದ್ರೆ ನೋಡೋದಂತೆ. ನಮ್ಮ ಮಾಮ ನೋಡ್ರಿ ಯೂಟ್ಯೂಬ್ ಹಾಕ್ಕೊಂಡು ಆರಾಮಾಗಿ ನೋಡ್ತಾ ಇದ್ದಾರೆ ವಿಡಿಯೋಸ್ನ. ಮೊದಲೆಲ್ಲ ಆದರೆ ಗಾಡಿಯಲ್ಲಿ ಆನ್ ಮಾಡಿ AC ಹಾಕ್ತೀನಿ ಅಂದರೆ ಬೇಡ ಕಿಟಕಿ ತೆಗ್ದು ಹೋಗು ಅನ್ನೋರು. ಇವಾಗ ಕಲ್ತ್ಕೊಂಡಿದ್ದಾರೆ ಅವರು. ಇಲ್ಲಪ್ಪ ಆರಾಮಾಗಿ AC ಕುತ್ಕೊಂತೀನಿ ನಾನು ಅಂತ. ಇದೊಂದು ಬ್ಯಾಗು, ಇದರಲ್ಲಿ ಟ್ಯಾಬು ಅದೆಲ್ಲ ಇಟ್ಟಿರ್ತೀನಿ, ಹೇಳಿದ್ನಲ್ಲ ಅದು. ಬರ್ತಾರೆ ಕಡೆ ಸೀಟು ಅಲ್ಲೆಲ್ಲ ಏನೇನೋ ಬೀಳಿಸಿ ಸ್ವಲ್ಪ ಸೀಮೆಗಳೆಲ್ಲ ಜಾಸ್ತಿ ಆಗಿಬಿಟ್ಟಿತ್ತು. ಸೊ ಅದಕ್ಕೆ ಯೂಟ್ಯೂಬಲ್ಲೋ ಇನ್ಸ್ಟಾಗ್ರಾಮಲ್ಲೋ ಏನೋ ಯಾರೋ ಹೇಳಿದ್ರು ನನಗೆ, ಅಥವಾ ಯಾರೋ ಹೇಳಿದ್ದೋ ಗೊತ್ತಿಲ್ಲ, ಮರ್ತೋಗ್ಬಿಟ್ಟಿದ್ದೀನಿ. ಈ ಥರ ಕರ್ಪೂರ ಪುಡಿ ಮಾಡಿಬಿಟ್ಟು ಪ್ಯಾಕೆಟ್ ಓಪನ್ ಮಾಡಿ ಹಿಂಗೆ ಸೀಟ್ ಮೇಲೆ ಇಟ್ಬಿಟ್ರೆ ಸೀಮೆಗಳು ಏನೇನು ಇರ್ತಾವೋ ಯಾವುದೂ ಇರೋಲ್ಲ ಕಾರಲ್ಲಿ. ಸಾಕ್ಷಿ ನಾನೇ, ನನ್ನ ಗಾಡಿಯಲ್ಲಿ ಒಂದು ಸೀಮೆ ಇಲ್ಲ ಇವಾಗ. ಇವೆಲ್ಲ ಕ್ಲಿಯರಾಗಿ ಹೋಗ್ಬಿಟ್ಟಿದೆ. ನನ್ನ ಬೈಕ್ ಇಲ್ಲಿ ಪಾರ್ಕ್ ಮಾಡಿರ್ತೀನಿ. ಆ ಥರ ಇದೆ ಡೈಲಿ ವ್ಲಾಗ್ಸ್. ಇಷ್ಟೇ, ನಾನು ಎಲ್ಲಿ ಹೋಗ್ತಿದ್ದೀನಿ, ಏನು ಮಾಡ್ತಿದ್ದೀನಿ ಅಂತ. ರೋಡ್ ಮೇಲೆ ಹಾಕ್ಬಿಡ್ತಾರೆ. ಅದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಹೇಳಿ. ಯಾಕೆಂದರೆ ನನಗೊಂದ್ಸಲ ಈ ಥರ ಹೋಗ್ಬೇಕಾದ್ರೆ ರಾತ್ರಿ ಲೈಟ್ ಇಲ್ಲ ನನ್ನ ಗಾಡಿ, ಬರೀ ಹೆಡ್ಲೈಟ್ ಮಾತ್ರ, ದೊಡ್ಡ ಲೈಟ್ ಇಲ್ಲ. ಸೊ ಹಿಂಗೊಂದು ಕರ್ವ್ ಇದೆ, ಟರ್ನ್ ಆಗಿದ ತಕ್ಷಣ ಸಡನ್ನಾಗಿ ಸಿಕ್ತು. ನಾನಲ್ಲಿ ಬಿದ್ದೆ ಗುರು ಅಷ್ಟೇ ಅಂತಲೇ ನನ್ನ ಮೈಂಡಲ್ಲಿ ಇದ್ದಿದ್ದು. ಬಟ್ ಬೀಳಲಿಲ್ಲ, ಹಂಗೆ ಟ್ಯಾಕಲ್ ಆಯಿತು ನನ್ನ ಗಾಡಿ ಸ್ಟ್ರೈಟ್ ಇದ್ದಿದ್ದರಿಂದ. ಸೊ ಈ ಥರ ಒಂದು ಎಕ್ಸ್ಪೀರಿಯೆನ್ಸ್ ಆಗಿತ್ತು. ಅರ್ಥ ಮಾಡ್ಕೊಬೇಕು. ರೋಡ್ ಮೇಲೆ ಆ ಥರ ಎಲ್ಲ ಹಾಕೋದು ಸ್ವಲ್ಪ ಕಮ್ಮಿ ಮಾಡಿ, ಬೇರೆ ಕಡೆ ಎಲ್ಲಾದರೂ ಹಾಕ್ಕೊಳ್ಳಿ.
ಯಾಕಂದರೆ 2 ವೀಲರ್ ಅವ್ರಿಗೆ ಹೆವಿ ಬಿದ್ದು ಆ ಥರ ಎಲ್ಲ ನಾನು ನೋಡಿದ್ದೀನಿ ತುಂಬ. ಒಂದು ಸ್ವಲ್ಪ ನೀವು ಸಪ್ರೇಟ್ ಪ್ರೈವೇಟ್ ಜಾಗದಲ್ಲಿ ಹಾಕ್ಕೊಳ್ಳಿ, ರೋಡ್ ಮೇಲೆ ಹಾಕೊಳ್ಳೋಕೆ ಹೋಗಬೇಡಿ ಅಂತ ನಾನು ಹೇಳ್ತೀನಿ. ಪೊಲೀಸು ಫಸ್ಟ್ ಸ್ಟಾಪ್ ಮಾಡಿ ಅಂದರು, ಸ್ಟಾಪ್ ಮಾಡಿದೆ. ನಾನು ದೂರ ಬಂದ್ಬಿಟ್ಟನಲ್ಲ ಸ್ವಲ್ಪ, ಅವ್ರು ಮತ್ತೆ ಇಷ್ಟು ದೂರ ಯಾರು ನಡ್ಕೊಂಬರ್ತಾರೆ ಅಂತ ಬಿಟ್ರು ಸರ್. ಸುಮ್ಮನೆ ಅದು ಸೀರಿಯಸ್ಲಿ ಹೆಂಗೆ ಆಗಿತ್ತು, ನಾನು ಸ್ಟಾಪ್ ಮಾಡೋಕೆ ಇಲ್ಲಿ ಬಂದು ನಿಲ್ಲಿಸ್ದೆ, ಅವ್ರು ಅಷ್ಟು ದೂರ ಯಾರು ನಡ್ಕೊಂಬರ್ತಾರೆ ಮತ್ತೆ ಅಂತೇಳಿ. ಇದೇ ಟೈಮ್ ಆಗೋಗುತ್ತೆ, ಅದಕ್ಕೆ 45 ನಿಮಿಷ ತೋರಿಸ್ತಾ ಇತ್ತು 25 ಕಿಲೋಮೀಟರ್ಗೆ. ನಾನು ಯಾಕೋ ಅನ್ಕೊಂಡೆ ಇಲ್ಲೆಲ್ಲ ರೋಡ್ಗಳೆಲ್ಲ ರೆಡಿ ಮಾಡ್ತಾ ಇದಾರೆ ಊರುಗಳ ಹತ್ರ. ಹಾ, ಅದು ಇದೊಳ್ಳೆ ಕತೆ, ಅದು ಜಾಸ್ತಿ ಆಯ್ತಲ್ಲ. ತಿನ್ನೋ ಕಾರ್ ನೋಡಿ ರೋಡ್ ಮೇಲೆ ಇದೆ. ಇದು ಯಾವುದೋ ರೋಡಲ್ಲಿ ಹೋಗ್ಬಿಟ್ಟಿದ್ವಿ ಮಿಸ್ ಆಗಿ, ಇವಾಗ ಮತ್ತೆ ಹುಡ್ಕೊಂಡು ಹೋಗ್ತಾ ಇದೀವಿ. ಯಾವುದೋ ಒಂದು ಲೊಕೇಶನ್ ಹೇಳಿದ್ದಾರೆ, ಅಲ್ಲಿಗೆ ಹೋಗ್ತಾ ಇರೋದು. ಮುರಾರ್ಜಿ ದೇಸಾಯಿ ಸ್ಕೂಲ್ ಅಂತ ಯಾವುದೋ. ಸೊ ಈ ರೋಡಲ್ಲಿ ಹೋಗ್ಬೇಕು ನಾವು. ಹಂಗೆ ಸ್ಟ್ರೈಟ್ ಹೋಗ್ಬಿಟ್ವಿ, ಈ ರೋಡಲ್ಲಿ ಹೋಗ್ಬೇಕಂತೆ. ಅಲ್ಲೇ ಇದಾರಲ್ಲ, ಅಲ್ಲೇ ಕಾಣ್ತಾ ಇದೆಯಲ್ಲ, ಅಲ್ಲಿ ಮುಂದೆಗಡೆ ಕಾಣ್ತಾ ಇಲ್ವ ಅಲ್ಲಿ ಯಾರು ನಿಂತಿರೋದು. ಗೈಸ್ ನಾವು ಅಲ್ಲಿ ನೋಡಿದ ರೋಡು ಅಲ್ಲ ಗೈಸ್, ಏನು ಹೇಳಿ ಬರೀ ಮಿಸ್. ಇಲ್ಲಿ ಬ್ಯಾನರ್ ಹಾಕಿದ್ದಾರೆ, ಇವಾಗ ಈ ರೋಡಲ್ಲಿ ಹೋಗ್ಬೇಕು. ಅಲ್ಲಿ ಮರಕ್ಕೆ ಹಾಕಿದ್ದಾರೆ. ಈ ರೋಡಲ್ಲಿ ಹೋಗ್ಬೇಕಂತೆ, ಸಿಗುತ್ತಂತೆ. ಗೈಸ್ ಇಲ್ಲಿ ಫಾರ್ಮ್ ಹೌಸ್ ಥರ ಇದೆ, ಬಟ್ ಇಲ್ಲಿ ನಮ್ಮ ಕಸಿನ್ ತೊಗೊಂಡ್ರೆ ಪ್ಲೇಸ್ನ ನೋಡ್ಕೊಂಬರ್ಬೇಕು. హ్యాపీ బర్త్డే టు యూ. బ్లాగ్లో వస్తావు నువ్వును. హాయ్ చెప్పు. ಓಕೆ, ಇವಾಗ ಅಲ್ಲಿ ಹೋಗಿ ನೋಡೋಣ. ನಮ್ಮ ಅಕ್ಕ ಇವರು. ಸೊ ನಾವು ಇವಾಗ ಹೋಗ್ತಾ ಇರೋದು ಮುಂದೆ, ಅವ್ರು ತಗೊಂಡ್ರ ಜಾಗ ನೋಡ್ಕೊಂಬರಕ್ಕೆ. ಏನು ಎಕರೆ 6 ಕುಂಟೆಗೆ? ಅಲ್ಲಿಗೆ ಎಕರೆಗೆ? ಮತ್ತೆ ಇವಾಗ ಎಷ್ಟು ತಗೊಂಡ್ರದು? 6 ಕುಂಟೆ ತಗೊಂಡ್ರೆ 14 ಲಕ್ಷ. ಓಕೆ, ಅಲ್ಲಿಗೆ ಒಂದು ಕುಂಟೆಗೆ 2 ಲಕ್ಷ. ಫಸ್ಟ್ ಸ್ಕೀಮ್ ಇದ್ದಂತೆ 9 ಅಂತ ಹೇಳಿದ್ರು, ಈಗ ಮತ್ತೆ 16 ಕೇಳ್ತಾ ಇದ್ದಾರೆ. ವಿಚಾರಿಸಿದ್ರೆ ಗೊತ್ತಾಗುತ್ತೆ. ಅಬ್ಬಬ್ಬಬ್ಬಬ್ಬಬ್ಬ 6 16 ತುಂಬಾ ಜಾಸ್ತಿ ದುಡ್ಡು. ಇಲ್ಲಿ ಕಾಯ್ತಾ ಇದ್ದಾರೆ ನಮ್ಮ ಭಾವ ಅವರು. ಕಾಯ್ತಾ ಇದಾರೆ ಇಲ್ಲಿ, ಹಂಗಾಗಿ ಬೇಗ ಬಂದ್ವಿ. ಆಟೋದಲ್ಲಿದ್ದಾರೆ. ಹಾ, ಗೊತ್ತಿಲ್ವಾ? ನಿನ್ ಮೇಲೆ ಹೇಳಿದ್ದು ಶಾಂತಲಕ್ಕ ಮಾತಾಡಿಸ್ತಾರೆ. ನೋಡಂಟಿ ಫೆನ್ಸಿಂಗ್ ಎಷ್ಟು ಚೆನ್ನಾಗಿದೆ. ಈ ತರನ ಮಾಡಿಸ್ಬೋದು ಆರಾಮಾಗಿ. ಜನ ಏನು ಹತ್ಕೊಂಡ್ ಬರ್ಬೋದು, ಯಾಕಾಗಲ್ಲ ಹತ್ಕೊಂಬರಕ್ಕೆ? ಬೇಕಾದ್ರೆ ಮಾಡ್ಕೊಡ್ತಾರಂತ ಅವ್ರ ಜಾಗದಲ್ಲಿ. ಬೇರೆಯವ್ರ ಜಾಗನೂ ನಿಮ್ಮ ಬಾವರ ಜಾಗ? 10 ಜಾಗಕ್ಕೆ ಒಂದು ಫಾರ್ಮ್ ಹೌಸ್. ಇದು ಫಾರ್ಮ್ ಹೌಸ್ ಇದೆ? 10 ಜಾಗಕ್ಕೆ 10 ಜನಕ್ಕೆ ಆ ಥರ. ವರ್ಷಕ್ಕೆ ವಾರ ಫ್ರೀ ಕೊಡ್ತಾರಂತೆ. ಏನ್ ಬೇಕು ಮಾಡ್ಕೋಬಹುದು. ಮೇಲ್ಗಡೆ ಎಲ್ಲ ಕಿಚನ್ ಇದೆ, ಚೆನ್ನಾಗಿದೆ. ಇಲ್ಲೇ ತೊಗೊಂಡಿರೋದು ಫೇಸ್ 241 ಅಂತ ನಂಬರ್ಸ್ ಕೊಟ್ಟಿದ್ದಾರೆ. ಈ ಕಲ್ಲಿಂದ ಆ ಕಲ್ವರೆಗೂ ಫೇಸ್ 341 ಅಂತ ಇದೆ. ಸೊ ಇದಿಷ್ಟು 6 ಕುಂಟೆ ಅಂತೆ, 6 ಕುಂಟೆ ತೊಗೊಂಡಿರೋದು. ಸೊ ಇದನ್ನ ನೋಡೋದಕ್ಕೆಲ್ಲ ಫ್ರೆಂಡ್ಸ್ಗೆ ಇನ್ವೈಟ್ ಮಾಡಿದ್ದಾರೆ. ಸೊ ಬಂದಿದ್ದೀವಿ. ನಮ್ಮ ಗಾಡಿನ ಇಲ್ಲಿವರೆಗೂ ತೊಗೊಂಬಂದು ಇಲ್ಲಿ ಹಾಕ್ಕೊಂಡು, ಇದೆಲ್ಲ ಬೇರೆ ಬೇರೆಯವ್ರದ್ದು, ಅವ್ರಿಗೆ ಎಷ್ಟೆಷ್ಟು ಬೇಕೋ ಅಷ್ಟು ತೊಗೋಬೋದು. ಸೊ ಇನ್ವೆಸ್ಟ್ಮೆಂಟ್ ಅದು ಡಿಪೆಂಡ್ಸ್ ಆನ್ ದುಡ್ಡು. ಸೊ ಅರೋಮಾ ಸ್ಯಾಂಡಲು ಫೇಸ್ 341 ಅಂತ ಇದೆ ನೋಡಿ. ಇದು ಇವರು ನಮ್ಮ ಭಾವ. ಮಿಷನ್ನು ಫುಲ್ಲು ಇಲ್ಲಿ ಏನು ನಿಮಗೆ ಕಾಣ್ತಿದೆಯೋ
ಫುಲ್ಲು ಒಂದು 40 ಸೈಟ್ ಇನ್ನೂ ಖಾಲಿ ಇದೆ. ಸೊ ಈ ಸೈಟ್ನ ನಮ್ಮ ಕಸಿನ್ ತೊಗೊಂಡಿದ್ದಾರೆ. ಸೊ ಇನ್ವೆಸ್ಟ್ಮೆಂಟ್ ಬಂದು 9 ಲಕ್ಷ ರೂಪಾಯಿಗಳು. ಸೊ ಗಂಧದ ಮರ ಹಾಕಿದ್ದಾರೆ, ಇನ್ನೂ ಕೆಲವು ಎಷ್ಟೊಂದು ಮರಗಳು ಹಾಕಿದ್ದಾರೆ, ಡ್ರಿಪ್ಪೆಲ್ಲ ಮಾಡಿದ್ದಾರೆ. ಸೊ ಇನ್ವೆಸ್ಟ್ ಮಾಡೋರಿದ್ರೆ ಇನ್ವೆಸ್ಟ್ ಮಾಡ್ಬೋದು ಇಲ್ಲಿ ಅರೋಮಾ ಸ್ಯಾಂಡಲ್ ಅಂತ ಹೇಳ್ಬಿಟ್ಟು. ಸೊ ಇನ್ನೊಂದು ವಿಷಯ ಏನಂದರೆ, ಸೊ ಇದು ಇನ್ವೆಸ್ಟ್ಮೆಂಟ್ 9 ಲಕ್ಷ. ಮತ್ತು ಇಲ್ಲಿ ಇದು ನಮ್ಮ ಕಂಟ್ರೋಲಲ್ಲಿರಲ್ಲ. ಸ್ಟಾರ್ಟಿಂಗ್ ಮರಗಳೆಲ್ಲ ಬೆಳೆಯೋವರೆಗೂ 1 to 3 ಇಯರ್ಸ್ ಬೆಳೆಯೋವರೆಗೂ ನಮ್ಮ ಕಂಟ್ರೋಲಲ್ಲಿರಲ್ಲ, ಓನರ್ ಕಂಟ್ರೋಲಲ್ಲಿರುತ್ತೆ. ಸೊ 16 ಇಯರ್ಸ್ ಆದಮೇಲೆ ಗಂಧದ್ದು ಮರ ಬೆಳೆದು ಅದನ್ನು ಮಾರಿದ್ರೆ ಪ್ರಾಫಿಟ್ ಬಂದು 12 ಕೋಟಿ ರೂಪಾಯಿ ಅಂತೆ ಗುರು. ಅಯ್ಯೋ ಕೇಳಿ ಸೈಕಾಗೋಯ್ತು 12 ಕೋಟಿ ಅಂತ. ಸೊ 6 ಗುಂಟೆ ಜಾಗ 9 ಲಕ್ಷ ಇವಾಗ. ಸೊ ನೋಡಿ, ಬಟ್ ಅಂದರೆ 6 ಲಕ್ಷ ಲೈಕ್ 6 ಗುಂಟೆ 9 ಲಕ್ಷ ತುಂಬ ಕಾಸ್ಟ್ಲಿನೇ. ಬಟ್ ಎಲ್ಲ ಇದೆ, ಕತೆ ಕ್ರೇಜಿ. ಆಮೇಲೆ ವರ್ಷ ಏನೇನು ಬೆಳೆ ಬರುತ್ತೋ, ಈಗ 100 ರೂಪಾಯಿ ಬಂದರೆ 60 ರೂಪಾಯಿ ಓನರ್ಗೆ, ಇನ್ನು 40 ರೂಪಾಯಿ ಅವರು ಎಲ್ಲ ನೋಡ್ಕೊಂಡ್ರವ್ರಿಗೆ. ಇನ್ವೆಸ್ಟ್ಮೆಂಟ್ ಎಲ್ಲ ಅವ್ರದ್ದಂತೆ. ಇಲ್ಲೇ ರೂಮ್ ಇತ್ತು. ಸೊ ಇಲ್ಲೇ ಒಂದು ಸ್ವಲ್ಪ ಹೊತ್ತು ಮಲ್ಕೊಂಡು ಮ್ಯಾಪ್ ಮಾಡಿಬಿಟ್ಟು ಕೇಕ್ ಈಗ ಮುಗೀತು ಬರ್ಡೇದು. ಸೊ ನೋಡ್ಬೋದು, ಇದು ಜಾಗ ಧೂಳಂತೂ ಕ್ರೇಜಿಯಾಗಿ ಆಗಿದೆ. ಓಕೆ, ಇದೊಂದು ಬ್ಯಾಗ್ ಮುಂದೆ ಇಟ್ಬೋಣ. ಈ ಬ್ಯಾಗಲ್ಲಿ ನನ್ನದೆಲ್ಲ ಐಟಮ್ಸ್ ಎಲ್ಲ ಇದೆ, ಇದು ಮಧ್ಯದಲ್ಲಿಟ್ರಿ. ಇವಾಗ ಮಸಾಲೆ ಪುರಿ ತಿನ್ನಕ್ಕೆ ನಿಲ್ಸಿದ್ವಿ. ಅವ್ರು ಕಾರಲ್ಲಿ ತಿಂತಾ ಇದ್ದಾರೆ, ನಾನಿಲ್ಲ ಆಚೆ ತಿಂತಾ ಇದ್ದೀನಿ. ಗೈಸ್, ಮಧುಗಿರಿಯಲ್ಲಿ ಮಸಾಲೆ ಪುರಿ ಟೇಸ್ಟ್ ಮಾಡ್ಬೇಕಂದ್ರೆ ನೋಡಿ, ಅಂಜನಾದ್ರಿ ಬೇಕ್ ಆ್ಯಂಡ್ ಕೆಫೆ ಅಂತ ಹೇಳ್ಬಿಟ್ಟು ಹಿಂದೂಪುರ್ ಜಂಕ್ಷನ್ ಇದೆ ಅಲ್ಲ, ಅಲ್ಲಿದೆ. ಮಸಾಲೆ ಟೇಸ್ಟ್ ಸಖತ್ತಾಗಿದೆ, ಇಷ್ಟ ಆಯಿತು, ಟ್ರೈ ಮಾಡಿ ನೋಡಿ.